ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವನಿಗೆ ನಮಗೆ ಉದ್ಯೋಗ ಕೊಡೋ ಐಡಿಯಾನೇ ಇಲ್ಲ. ಅವನಿಗೆ ಸುಮ್ಮನೆ ಅವನೊಂದು ಹೋರಾಟ ಮಾಡಿ ಪ್ರಯೋಜನ ಎಲ್ಲ ಇಳಿಸ್ಬೇಕಷ್ಟೆ. ಯಾಕೆ ಪಕೋಡ ಮಾಡಕ್ ಹೇಳ್ದ ಅಂದ್ರೆ ಅವ್ನ ಒಳಗಿನ ಮಾತು ನಿಮ್ಗೆ ಹೇಳ್ತೀನಿ. ನಾನು ಹೇಳ್ತೀನಿ ಅವನಿಗೆ ಒಂದು ಭಾಷೆ, ಒಂದು ದೇಶ, ಒಂದು ಧರ್ಮ ಅಂತಲ್ಲ, ಅವ್ನು ಎರಡು ನಾಲಿಗೆ. ಅವನ ಒಳಗಿನ ನಾಲಿಗೆ ನಾನು ಮಾತಾಡ್ತೀನಿ, ಹೊರಗಿನ ನಾಲಿಗೆ ಪಕೋಡ ಮಾಡು ಅಂತ. ಒಳಗಿನ ನಾಲಿಗೆ ಏನು, ಇವ ಚಾ ಮಾರ್ತಾನಲ್ಲ, ಚಾ ಮಾರಕ್ಕೆ ಫ್ರೀಯಾಗಿ ಪಕೋಡ ಮಾಡಿ ನೀವು ಅಂತ. ಅದು ಇಂಜಿನಿಯರಿಂಗ್ ಪಕೋಡ, ಮೆಡಿಕಲ್ ಏನು ಓದಿದ್ರು ಅದಕ್ಕೆ ತಕ್ಕ ಪಕೋಡ ಮಾಡಿ. ಇಂಜಿನಿಯರಿಂಗ್ ಪಕೋಡ ಮಾಡಿ, ಮೆಕ್ಯಾನಿಕಲ್ ಪಕೋಡ ಮಾಡಿ. ಅವನಿಗೆ ಕಿವಿ ಕೇಳಿಸುದಿಲ್ಲ. ಯುವಜನರೇ, ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಸೇರಿದ್ದೇವೆ. ನಮ್ಮ ಆಸೆ, ನಮ್ಮ ಆಶಯ, ನಮ್ಮ ಕನಸು ಕಾಯಕದ ಕಲ್ಯಾಣ ಅಲ್ವೇ? ಆದ್ರೆ ಈ ಮಹಾಪ್ರಬೋಧನಲ್ಲ, ಇಲ್ಲೇ ಇಪ್ಪ ಬೆಳಗಾವಿ ಹೊಸಪೇಟೆ ತಿರ್ಗಾಕತ್ತಾನ. ಅವಾಗ ಕಾವಿ ಕಲ್ಯಾಣ ಮಾಡಕ್ ಹೊಂಟ. ನಮಗೂ ಬೇಕಾಗಿರೋದು ಕಾಯಕದ ಕಲ್ಯಾಣ, ಅವ ಮಾಡಕ್ ಹೊಂಟಿರೋದು ಕಾವಿ ಕಲ್ಯಾಣ. ಅವ ನಮ್ಗೆ ಉದ್ಯೋಗ ಕೊಡುವುದಿಲ್ಲ, ನಮ್ಮನ್ನ ಹಿಂಗ ಹಿಡ್ತಾನವ. ಅದಕ್ಕೆ ಅವನ ಈ 10 ವರ್ಷದ ಮಾತೈತಲ್ಲ, ಎರಡು ನಾಲಿಗೆ, ಆ ನಾಲಿಗೆ ಕಥೆ ಹೇಳ್ತೇನೆ ನಿಮ್ಗೆ. ನಾವು ಕೇಳಬೇಕಾದ ಪ್ರಶ್ನೆ ಇದು, ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ನಿಜ ಇದು. ಇಲ್ಲಿ ಬಂದಂತಹ ವಿವಿಧ ಸಂಘಟನೆಗಳ ಕಾರ್ಯಕರ್ತರು, ಯುವಕರು, ನಾವು ಹೋಗಿ 10 ಜನರ ಜೊತೆ ಮಾತಾಡಬೇಕಾದ ಈ ವಿಷಯಗಳಿವೆ. 2015ರಲ್ಲಿ ಅವ ಸ್ಮಾರ್ಟ್ ಸಿಟೀಸ್ ಅಂದ, 100 ಸ್ಮಾರ್ಟ್ ಸಿಟೀಸ್ ಕೊಡ್ತೀನಿ ಅಂದ. 10 ಮಾಡಿಲ್ಲ. ಉದ್ಯೋಗ ಅಂದ್ರೆ ಏನು ನಮಗೇನು ಕೇಳಿಸ್ತು? 100 ಸ್ಮಾರ್ಟ್ ಸಿಟಿ ಆದ್ರ ಇಷ್ಟು ದೊಡ್ಡ ಭಾರತ ದೇಶದಲ್ಲಿ ಇನ್ನೊಂದು 100 ಸ್ಮಾರ್ಟ್ ಸಿಟಿಗಳಾಗುತ್ತವೆ. ಅಲ್ಲಿ ಬೆಳವಣಿಗೆ ಆಗತ್ತೆ, ಆಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಆಸ್ಪತ್ರೆಗಳಾಗ್ತಾವ, ರಸ್ತೆಗಳಾಗ್ತಾವ, ಶಾಲೆಗಳು ಬರ್ತಾವ, ಮೆಡಿಕಲ್ ಕಾಲೇಜುಗಳು ಬರ್ತಾವ, ರೈಲ್ವೆ ಸ್ಟೇಷನ್ಗಳು ಬರ್ತಾವ, ಏರ್ಪೋರ್ಟ್ಗಳು ಬರ್ತಾವ. ಆಹಾ, ನಮಗೆ ಉದ್ಯೋಗ ಬಂದಂಗ. ಅದ್ರ ಒಳಗವ ಈ ಆಸಿ ಹೇಳ್ಬಿಟ್ರ ಇದನ್ನ ನಂಬ್ಕೊಂಡು ಕುಂತಿರ್ತಾರ. ಅವನ ಕೆಲಸ ಅವ ಮಂದಿರ ಕಟ್ಟಕ್ ಹೋದವ. ಯಾವುದೇ ರೀತಿಯ ಆಲೋಚನೆಗಳು ಈ ಮಹಾಪ್ರಭುಗೆ ಇಲ್ಲ. ನೀವು ಅವನಲ್ಲಿ ಈ ತರದ ಕನಸುಗಳಿದ್ದವು, ನಮಗೆ ಒಂದು ಮಾತು ಕೊಡುವುದರ ಹಿಂದೆ ಅವನ ಪ್ರಾಮಾಣಿಕತೆ ಇತ್ತು ಅಂತ ದಯವಿಟ್ಟು ಅವನ ಮೇಲೆ ಆಪಾದಿಸಬೇಡಿ ನೀವು. ಅವನ ಪ್ರತಿಯೊಂದು ಚಲನವಲನಗಳನ್ನು ನೋಡಿ ಈ ಮಹಾಪ್ರಭು. ಮೊನ್ನೆ ಲಡಾಖ್ ಹೋಗಿದ್ದೆ. ನಮ್ಮ ದೇಶ ತಾನೇ ಅದು, ನಮ್ಮ ಪರಿವಾರ ತಾನೇ, ಮಹಾಪ್ರಭುವಿನ ಪರಿವಾರ ಅಲ್ಲ ಅದು. ಲಡಾಖ್ನಲ್ಲಿ ವ್ಯಾಂಗ್ಚುಕ್ ಕೂತ್ಕೊಂಡಿದ್ರು. ಎಂತಹ ಅದ್ಭುತವಾದ ವ್ಯಕ್ತಿ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಚಳುವಳಿಯನ್ನೇ ಶುರು ಮಾಡಿದಂತಹ ಅದ್ಭುತವಾದ ವ್ಯಕ್ತಿ. ಅವನ ಹೆಸರಿನಲ್ಲಿ ಸಿನಿಮಾಗಳು ನಡೆದಿವೆ, ಮ್ಯಾಕ್ಸಿ ಅಂತ ಅವಾರ್ಡ್ಗಳು ಕೊಟ್ಟಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಬ್ಬರೇ ಏನ್ ಮಾಡಕತ್ತಾರಲ್ಲಿ, ಒಂದು 50,000 ಜನ 30,000 ಜನ ಕಟ್ಕೊಂಡು ಅವ್ರ ಧ್ವನಿನ ಈ ಮೀಡಿಯಾಗಳು ಯಾಕೆ ಹೇಳ್ತಿಲ್ಲ ಅಂತ ತಿಳ್ಕೊಳಕ್ಕೆ ನಾನು ನಮ್ಮ ಕೃಪಾಕರ ಸೇನಾನಿ ಅವರು ಕಷ್ಟ ಆದ್ರೂ ಪರವಾಗಿಲ್ಲ, ಅವ ಹೋರಾಡಕತ್ತಾನ, ಹೋಗೋಣ ಅಂತ ಹೋದೆ. ಅಲ್ಲಿ ಹೋದ್ರೆ ಸಂತನಂತ ಕೂತಿದ್ದ ಅಲ್ಲಿಯ ಯುವಕರು, ನಮ್ಮಂತಹ ಯುವಕರು, ನಿಮ್ಮಂತಹ ಯುವಕರು, ಅವರ ತಾಯಿ ತಂದೆಯರು, ವಯಸ್ಸಾದವರು ಪ್ರಾರ್ಥನೆ ಮಾಡ್ತಾ ಕೂತಿದ್ರು. ದ್ವೇಷ ಇರಲಿಲ್ಲ, ಅಲ್ಲಿ ರೊಚ್ಚಿಗೆದ್ದಿರಲಿಲ್ಲ, ಅವರು ಹಿಂಸೆ ಐಡಿಯಾ ಇರಲಿಲ್ಲ ಅವರಿಗೆ. ಅಲ್ಲಿ ಲಡಾಖ್ ಭಾಷೆಯಲ್ಲಿ ಏನೋ ಬರ್ದಿತ್ತು, ಏನ್ರಿ ಅದು ಒಂದೇ ಅಲ್ಲ, ಎಲ್ಲ ದುಷ್ಟಶಕ್ತಿಗಳಿಂದ ನಮ್ಮನ್ನು ಕಾಪಾಡಿ ಅಂತ ಇವೆ. ಇಲ್ಲಿಯ ಪರ್ವತಗಳ ನಡುವಿನ ಗಾಳಿ ಅದನ್ನ ಓದಿಕೊಂಡು ಬಂದು ಎಲ್ಲ ಕಡೆ ತಲುಪುತ್ತೆ, ಅದು ನಮ್ಮ ಹತ್ರ ಬರುತ್ತೆ ಅನ್ನುವಂತ ನಾವು ಕಾಯ್ತಾ ಇದ್ದೀವಿ ಅಂದ್ರೆ, ಹೌದು, ಆ ಗಾಳಿ ನನಗೆ ತಲುಪ್ತು, ನಿಮ್ಮ ಹತ್ರ ಬಂದೆ ಅಂದೆ. ಏನು ನಿನ್ನ ಸಮಸ್ಯೆ ಅಂತ ಕೇಳಿದ್ರೆ, ಹಿಮಾಲಯ ಪರ್ವತಗಳು ನೀವು ಅನ್ಕೊಂಡಷ್ಟು ಗಟ್ಟಿಯಾದ್ದಲ್ಲ ಅದು. ಇಲ್ಲಿ ಬಹಳ ಕಷ್ಟದ ಬದುಕಿಲ್ಲಿ. ಇಲ್ಲಿ ಮಳೆ ಇಲ್ಲ,
ಇಲ್ಲಿರುವ ಮಂಜು ಕರಿಗೇ ನೀರಾಗಿ ಹಲವು ಕಡೆ ನದಿಗಳಾಗಿ ಹರಿಯುತ್ತದೆ. ತುಂಬಾ ದೊಡ್ಡ ಸ್ಥಳ ಇದು. ಇಲ್ಲಿಯ ವನ್ಯ ಸಂಪತ್ತು ಕೂಡ ತುಂಬಾ ಚಿಕ್ಕದಾಗಿದೆ. ಅದಕ್ಕೆ ನಮ್ಮ ಕುರಿಗಳಿಗೆ ಬಹಳ ದೊಡ್ಡ ದೊಡ್ಡ ಪ್ರದೇಶದ ಹುಲ್ಲುಗಾವಲುಗಳು ಬೇಕು. ಇಲ್ಲಿ ಇವನು ಈ ಮಹಾಪ್ರಭು ಏನ್ ಮಾಡ್ತಿದ್ದಾನೆ, ಅದಾನಿ ಅಂಬಾನಿಗಳಿಗೆ ಗಣಿಗಾರಿಕೆಗೆ ಪರ್ಮಿಷನ್ ಕೊಡ್ತಾ ಇದ್ದಾನೆ. ಇಲ್ಲಿಯ ಹಿಮ ಕೆಟ್ಟೋಗುತ್ತೆ, ನಮ್ಮ ಸುಸ್ಥಿರ ಬದುಕು ಹೋಗ್ಬಿಡುತ್ತೆ ಅಂತ. ಆದ್ರೆ ಇಷ್ಟು ವರ್ಷ ಯಾಕೆ ಸುಮ್ಮನಿದ್ರಿ ಅಂದೆ. ಅವನು ನಮ್ಗೆ ಸ್ಮಾರ್ಟ್ ಸಿಟಿ ತರ ಅಲ್ಲಿ ಮಾತು ಕೊಟ್ಟಿದ್ದಾನೆ ಹೋದಿನ ಚುನಾವಣೆಯ ಪ್ರಣಾಳಿಕೆಯಲ್ಲಿ. ಏನಂತ ಮಾತು ಕೊಟ್ಟಿದ್ದಾನೆ, ನಿಮ್ಗೊಂದು ಸ್ಟೇಟ್ ಹುಲ್ಲು ಕೊಡ್ತೇನೆ, ನಿಮ್ಗೆ 2 MP ಮಾಡ್ತೇನೆ, ಇಲ್ಲಿರುವ ಬುಡಕಟ್ಟಿನವರೇ ಕೂತು ನಿಮ್ಮನ್ನು ನೀವೇ ಆಡಿಕೊಳ್ಳುವ ಕೆಲವು ಸಂವಿಧಾನಗಳ ಮಾರ್ಪಾಡನ್ನು ಮಾಡುತ್ತೇನೆ ಅಂತ ಮಾತು ಕೊಟ್ಟಿದ್ದಾನೆ. ಆ ಮಾತನ್ನ ಉಳಿಸ್ಕೊಂಡಿಲ್ಲ. ಅದನ್ನ ಪ್ರಶ್ನೆ ಕೇಳಕ್ ಕೂತಿದ್ದಾರೆ. ಅವರನ್ನ ಆತಂಕವಾದಿಗಳು ಅಂತ ಕರೀತಾ ಇದ್ದಾನೆ ಈ ಮಹಾಪ್ರಭು. ಸರಿ, ನಾನು ಹೇಳಿದೆ 21 ದಿನ ಮಾಡಿದಿರಿ, ಸಾಕು, ನಿಮ್ಮಂತವ್ರು ಬದುಕಿರಬೇಕು, ನಿಮ್ಮ ಸಾವಿನಿಂದ ಏನೂ ಆಗೋದಿಲ್ಲ, ಇರಿ, ಇದನ್ನ ಕಂಟಿನ್ಯೂ ಮಾಡೋಣ, ಮುಂದಿನ ಒಂದು ಚಳವಳಿಯನ್ನ ಮಾಡೋಣ ಅಂತಂದ ಮೇಲೆ ಆ ವಾಂಗ್ಚುಕ್ ಹೇಳಿದ್ರು 7ನೇ ತಾರೀಕು ನಾವು ಚೈನಾ ಬಾರ್ಡರ್ ಹೋಗ್ಬೇಕು ಅಂತಿದ್ದೀವಿ. ಎಷ್ಟು ಭೂಮಿ ಚೈನಾ ಆಕ್ರಮಿಸ್ಕೊಂಡಿದೆ ನಮ್ಮ ಭಾರತದಂತ ಅಂತ ಈ ಮಹಾಪ್ರಭುಗೆ ಗೊತ್ತಾದ ತಕ್ಷಣ 6ನೇ ತಾರೀಕು 144 ಸೆಕ್ಷನ್ ತಗೊಂಡು ಬರ್ತಾನೆ. ನೀವು ಹೋಗೋಕ್ ಸಾಧ್ಯ ಇಲ್ಲ ಅಂತಾನೆ. ಈ ಕಳ್ಳ ಮಹಾಪ್ರಭುಗೆ, ಈ ಸುಳ್ಳ ಮಹಾಪ್ರಭುವಿಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.